ಎಲ್ಲರೂ ಹೇಗಿದ್ದೀರಾ? ನಾನು ಪ್ರಸನ್ನ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಇದನ್ನ ಶುಭವಾಗಿರ್ಲಿ. ನನ್ನ ಮಾರ್ನಿಂಗ್ ರೂಟೀನ್ ಗ್ರೀನ್ ಟೀ ಇದು. ನಾನು ಬೆಳಗ್ಗೆ ಕ್ಲಾಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ವರ್ಕೌಟ್ ಮುಗಿಸ್ಕೊಂಡು ಬಂದ್ಬಿಟ್ಟು ಪೂಜೆ ಕೂಡ ಆಯ್ತು. ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಟೈಮ್ ಇವಾಗ. ನನ್ನ ಮಗ ಒಂದು ಡಿಮಾಂಡ್ ಇತ್ತು ಬೆಳಗ್ಗೆ, ಅಮ್ಮ ನನಗೆ ಪುಟ್ಟು ತಿನ್ಬೇಕು ಅಂತ. ಏನಕ್ಕಪ್ಪ ಅಂತ ಹೇಳಿದ್ರೆ ಜಾಸ್ತಿ ಮನೇಲಿ ಇರೋದಿಲ್ಲ, ಬಹಳ ಕೆಲಸ ಹೊರಗಡೆ ಆಗುತ್ತೆ ನನಗೆ. ಯಾವಾಗಲೂ ನನ್ನ ಕ್ಲಾಸಸ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇದ್ದಾಗ ಮಾತ್ರ ನನ್ನ ಮಗ ಡಿಮಾಂಡ್ ಮಾಡ್ತಿರ್ತಾರೆ, ಇಬ್ರು ಅದು ಬೇಕು ಇದು ಬೇಕು ಅಂತ. ಇವತ್ತು ಮಾರ್ನಿಂಗ್ ಡಿಮಾಂಡ್ ನಮ್ದು ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಪುಟ್ಟು ಬೇಕು ಅಂತ. ಬಟ್ ನಮ್ಮ ಮನೇಲಿ ನಾವು ಆಲ್ಮೋಸ್ಟ್ ನಾವು ಕೇರಳಿಯನ್ಸ್ ಆದ್ರಿಂದ ನಾವು ಕೇರಳ ಡಿಶಸ್ ಕೂಡ ಮಾಡ್ತೀವಿ, ಹಾಗೆ ಕರ್ನಾಟಕ ನಮ್ದು ಎಲ್ಲ ಡಿಶಸ್ ಮಕ್ಕಳು ಎಲ್ಲಾದ್ರೂ ತುಂಬಾ ಖುಷಿಯಾಗಿ ಊಟ ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ಪುಟ್ಟು ಮಾಡ್ತಾ ಇದ್ದೀನಿ. ಪುಟ್ಟು ಮತ್ತೆ ಕಡಲೆಕರಿ ಜೊತೆ ಬಾಳೆಹಣ್ಣು, ಹಪ್ಪಳ ಕೂಡ ಯೂಸ್ ಮಾಡ್ತೀವಿ. ಒಬ್ಬೊಬ್ರು ತರ ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ನನ್ನ ಮಗನಿಗೆ ಕಡಲೆಕರಿ ತುಂಬಾ ಇಷ್ಟ, ಬಟ್ ಅವ್ನಿಗೆ ಡ್ರೈ ಬೇಕು ಅಂತ ಹೇಳಿದ್ರೆ ಇವತ್ತು. ಹಾಗಾಗಿ ಕಡಲ ಹೇಗಪ್ಪ ಅಂದ್ರೆ ಕುತ್ತು ಪುಡಿ ಹಾಕ್ಬಿಟ್ಟು ಕಡಲೆಕರಿ ಮಾಡ್ತೀವಿ. ಅದನ್ನ ಕುತ್ತು ಪುಡಿ ಹೇಗೆ ಸ್ವಲ್ಪ ಮರ್ತೋಗಿದ್ದು ನನ್ನ ಚಿಕ್ಕಮ್ಮಗೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೀನಿ. ನನ್ನ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನ್ನ ಅಕ್ಕ ಕೂಡ ನನಗೆ ಏನಾದ್ರು ಮರ್ತೋದ್ರೆ ಕೇರಳ ಡಿಶಸ್ ಮಾಡುವಾಗ ನನ್ನ ಅಕ್ಕ ಮತ್ತೆ ನನ್ನ ಚಿಕ್ಕಮ್ಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ. ಕೇಳ್ಬಿಟ್ಟು ಅವ್ರದ್ದು ತಿಳ್ಕೊಂಡ್ಬಿಟ್ಟು ಮಾಡ್ತೀನಿ. ಸ್ವಲ್ಪ ಮಟ್ಟಿಗೆ ಅಡುಗೆ ಚೆನ್ನಾಗಿ ಮಾಡ್ತೀನಿ. ನನ್ನ ಮಕ್ಕಳು ಎಲ್ಲ ಹೇಳ್ತಾರೆ ನನಗೆ. ಹಾಗಾಗಿ ಇವತ್ತು ಪುಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಪುಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡೋಣ. ಝೆಪ್ಟೋದಿಂದ ಆರ್ಡರ್ ಮಾಡಿದ್ದೆ, ಏನಂತ ತೋರಿಸ್ತೀನಿ ಬನ್ನಿ. ಪುಟ್ಟು ಪುಡಿ ಇದು ರಾಗಿದು, ಇದು ಬ್ರೌನ್ ರೈಸ್ದು, ಹಾಗೆ ವೈಟ್ ರೈಸ್ದು ಪುಟ್ಟು ಪುಡಿನ ಮೂರನ್ನು ಆರ್ಡರ್ ಮಾಡಿದ್ದೆ. 3 ಬೇಕಾಗಿತ್ತು ನನಗೆ. ಪ್ರತಿ ಸಲ ನಮ್ಮ ಮನೇಲಿ ನನ್ನ ಚಿಕ್ಕಮ್ಮ ಇರುವಾಗ ಏನ್ ಮಾಡ್ತಾ ಇದ್ರು, ಅಕ್ಕಿ ಹಿಟ್ಟನ್ನ ಮಾಡಿಟ್ಟು ಹೋಗ್ತಾ ಇದ್ರು. ಚಿಕ್ಕಮ್ಮ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ನನ್ನ ಅಜ್ಜಿ ಇದ್ದಾರೆ. ನನ್ನ ಅಜ್ಜಿ ನೋಡ್ಕೊಳ್ಳೋಕೋಸ್ಕರ ಅವರು ಬ್ಯಾಂಗ್ಳೂರಲ್ಲಿ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಎಲ್ಲ ಅಲ್ಲಿದ್ದಾರೆ. ಅವ್ರು ಬಂದಾಗ ಯಾವಾಗಲೂ ಪುಟ್ಟು ಪುಡಿ ನನಗೆ ಮಾಡ್ಕೊಟ್ಟು ಹೋಗ್ತಾ ಇದ್ರು. ನನಗೆ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಇವಾಗ ಜೆಪ್ಟೋದಲ್ಲಿ ನಾನು ಬೆಳಗ್ಗೆನೆ ನನ್ನ ಮಗನ ಕೇಳಿದೆ ಪುಟ್ಟು ಪುಡಿ ಇಲ್ಲಪ್ಪ ಅಂತ. ಬಟ್ 10 ಮಿನಿಟ್ಸ್ ಜೆಪ್ಟೋದಲ್ಲಿ ಬರುತ್ತೆ ಅಂತ ಹೇಳ್ದ. ನಾನು ಸ್ವಲ್ಪ ಕಾಯಿ ತುರಿಯನ್ನು ತುರ್ಕೊಂಡಿಲ್ಲ ಅಷ್ಟೊಳಗೆ. ಜೆಪ್ಟೋದಿಂದ 10 ಮಿನಿಟ್ಸ್ ಅಲ್ಲಿ ಬಂದಿದೆ. ಹಾಗಾಗಿ ಜೆಪ್ಟೋ ತುಂಬಾ ಫಾಸ್ಟ್ ಇದೆ. ನನಗೆ 3 ಪೌಡರ್ ಸಿಕ್ಕಿದೆ. ಇವಾಗ ನಾನು ಮಾಡ್ತಿರೋದೊಂದು ವೈಟ್ ರೈಸ್, ಅಂದ್ರೆ ವೈಟ್ ಕಲರ್ ನನ್ನ ಅಣ್ಣನಿಗೆ ಇಷ್ಟ, ಅವ್ನು ರಾಗಿ ತಿನ್ನಲ್ಲ, ಹಾಗಾಗಿ ವೈಟ್ ಮಾಡ್ತೀನಿ. ಹಾಗೆ ನನ್ನ ಮಗನಿಗೋಸ್ಕರ ನಾನು ರಾಗಿದ್ ಮಾಡ್ತಾ ಇದ್ದೀನಿ. ಇದೆರಡನ್ನು ಮಾಡ್ತೀನಿ. ಬನ್ನಿ ಮಾಡೋಣ. ಓಕೆ, ನೋಡ್ತಾ ಇದ್ದೀರಲ್ಲ, ಫಸ್ಟ್ ನಾನು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕೋಬೇಕಂತೆ. ಚಿಕ್ಕಮ್ಮ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಫ್ಲೇವರ್ ಕೂಡ ಅದರಲ್ಲಿ. ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜೀರಿಗೆನ ತಗೊಳ್ತಾ ಇದ್ದೀನಿ. ಆ ಜೀರಿಗೆ ನಾನು ಬೆಳ್ಳುಳ್ಳಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮೂರನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ತುಂಬ ಸಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಆ ತರಿನೇ ನಾವು ಒಗ್ಗರಣೆಯಲ್ಲಿ ಹಾಕ್ತೀವಿ ಕಡಲೆಕಾಳಿಗೆ. ಅದನ್ನು ಮಾಡುವಾಗ ನಾನು ತೋರಿಸ್ತೀನಿ. ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ. ಕುತ್ತು ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಕೂಡ ಹಾಕೊಂಡೆ. ನೋಡ್ತಾ ಇದ್ದೀರಲ್ಲ, ಇದೇ ಕುತ್ತು ಪುಡಿ ಅಂದ್ರೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇರೆ ನೀವು ಇದನ್ನ ಸ್ವಲ್ಪ ತುಪ್ಪ ಹಾಕೊಂಡು ವೈಟ್ ರೈಸ್ ಅಲ್ಲಿ ನೀವು ಬಿಸಿ ಬಿಸಿ ಅನ್ನ ಜೊತೆಗೆ ಇದನ್ನ ಊಟ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸಾಲ್ಟ್ ಹಾಕಿಲ್ಲ ಇದರಲ್ಲಿ, ಯಾಕಂದ್ರೆ ನೆಕ್ಸ್ಟ್ ಕಾರ್ ಜೊತೆಗೆ ಹಾಕಬೇಕು ಅಂತೇಳಿ ನಾನು ಸಾಲ್ಟ್ ಯೂಸ್ ಮಾಡಿಲ್ಲ ಇನ್ನು. ಬಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ತುಪ್ಪ, ಕೊಬ್ಬರಿ ಎಣ್ಣೆ, ಆಲ್ಮೋಸ್ಟ್ ಇದನ್ನ ಕೇರಳದಲ್ಲೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ನಮ್ಮನೇಲಿ ನಾವು ಎರಡನ್ನೂ ಯೂಸ್ ಮಾಡ್ತೀವಿ, ಕೊಬ್ಬರಿ ಎಣ್ಣೆ ಮತ್ತೆ ನಮ್ಮ ಇಲ್ಲಿ ಆಯಿಲ್ನ ಕೂಡ ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಾವು ಸ್ವಲ್ಪ ಖಾರ ಕಡಿಮೆ ನಮ್ಮ ಮನೇಲಿ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ತುಂಬಾ ಇಷ್ಟ ಆಗ್ಬೋದು. ಅಷ್ಟೇ ಟ್ರೈ ಮಾಡಿ ಎಲ್ಲರೂ. ನಮ್ಮ ಕುತ್ತು ಪುಡಿ ರೆಡಿ ಆಗಿದೆ. ಇದನ್ನ ಒಗ್ಗರಣೆ ಮಾಡ್ಕೊಳ್ತೀನಿ ಇವಾಗ. ಬನ್ನಿ. ವಿಡಿಯೋ ಮಾಡ್ತಿರೋದು ನನ್ನ ಮಗ. ಅವ್ನಿಗೆ ಅಷ್ಟು ಪೇಷನ್ಸ್ ಇಲ್ಲ ನಿಲ್ಲುವಷ್ಟು. ಆದ್ರೂ ಕೂಡ ಇವತ್ತು ನನಗೋಸ್ಕರ ಒಂದು ವಿಡಿಯೋ ಮಾಡು ಅಂತ ಹೇಳೋದಕ್ಕೆ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬಾ ನಗ್ತಾನೆ ಇದ್ದೇನೆ. ಅವ್ನಿಗೆ ನಗುನು ಬರ್ತಾ ಇದೆ ನಾನು ಮಾತಾಡೋದು ನೋಡ್ಬಿಟ್ಟು. ಇನ್ನೇನು ಪಾಲ್ ಬಿಸಿ ಆಗ್ತಾ ಇದೆ. ನಾನಿವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಮಾಡ್ತೀವಿ ನಮ್ಮಲ್ಲಿ, ನಾವೆಲ್ಲ ಊಟ ಮಾಡ್ತೀವಿ. ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದು ಹೆಲ್ತಿಗೆ ಅಂತ ಹೇಳ್ತಾರೆ. ನಾವು ಮಾರ್ನಿಂಗ್ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಡೈಲಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಹೆಲ್ತ್ ಟಿಪ್ಸ್ನೆಲ್ಲ. ಬಟ್ ಇವಾಗ ನಾನು ಮಾಡ್ತಿರೋದು ಕಡಲೆಕರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ನಾನು ಜಸ್ಟ್ ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ. ಫಸ್ಟ್ ಪಾನ್ ಬಿಸಿಯಾಗಿದೆ. ಎಸ್, ಬಿಸಿಯಾಗಿದೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ. ತುಂಬಾ ಆಯಿಲ್ ಬೇಕಾಗಲ್ಲ, ಸ್ವಲ್ಪ ಸಾಕು. ಸ್ವಲ್ಪ ಸಾಸಿವೆ. ಆಲ್ರೆಡಿ ಜೀರಿಗೆ ನಾನು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಅದ್ರಲ್ಲಿ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಜೀರಿಗೆ ಒಗ್ಗರಣೆ ಆಲ್ರೆಡಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕರಿಬೇವು. ನನಗೆ ಕರಿಬೇವು ನಾನು ಜಾಸ್ತಿ ಅಡುಗೆ ತುಂಬಾ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಕರಿಬೇವು ಫ್ಲೇವರ್ ಎಲ್ಲ. ಹಾಗಾಗಿ ನಾನು ಅಡುಗೆ ಏನು ಮಾಡಿದ್ರು ನಾನು ಕರಿಬೇವನ್ನ ತುಂಬಾ ಯೂಸ್ ಮಾಡ್ತೀನಿ. ನೀವು ಕೂಡ ಯೂಸ್ ಮಾಡಿ. ನಮ್ಮ ಹೇರ್ಸ್ಗಾಗಲಿ ನಮ್ಮ ಸ್ಕಿನ್ಗಾಗಲಿ ತುಂಬಾ ಒಳ್ಳೇದಿದೆ ಕರಿಬೇವು. ಹಾಗಾಗಿ ಕರಿಬೇವನ್ನ ಯೂಸ್ ಮಾಡಿ.
ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹಾಕ್ತಾ ಇರೋದು ಈರುಳ್ಳಿ. ಬಟ್ ಇದು ಆಪ್ಷನಲ್ ಅಷ್ಟೇ, ಈರುಳ್ಳಿ ಹಾಕಲೇಬೇಕು ಅಂತ ಏನಿಲ್ಲ. ಏನಪ್ಪಾ ಅಂದ್ರೆ ನಮ್ಮ ಟೇಸ್ಟಿಗೋಸ್ಕರ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಬೇರೆ ನಾವು ಇದನ್ನ ಕುಚ್ಚು ಪುಡಿ ಅಷ್ಟೇ ಹಾಕ್ಬಿಟ್ಟು ನಾವು ಕಡಲೆಕಾಳನ್ನ ಹಾಕಿ ರೆಡಿ ಮಾಡ್ಕೋಬಹುದು. ಬಟ್ ನಾನು ಇದು ಟೇಸ್ಟಿಗೋಸ್ಕರ ಹಾಕ್ತಿದ್ದೀನಿ ಈರುಳ್ಳಿ. ಕೇರಳದಲ್ಲೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಮ್ಮ ಹೇಳ್ತಾ ಇದ್ರು, ನಾವು ಜಾಸ್ತಿ ಕೇರಳದಲ್ಲಿ ಹೋಗಿಲ್ಲ, ಚಿಕ್ಕೂರದ ಕುಟುಂಬದ ಹೋಗಿದ್ದೀನಿ. ಇವಾಗ ನಾನು ಸುಮಾರು ವರ್ಷಗಳೇ ಆಯ್ತು ನಾವು ಕೇರಳಕ್ಕೆ ಹೋಗ್ಬಿಟ್ಟು. ಅಮ್ಮ ಹೇಳ್ತಾ ಇದ್ರು ಯಾವಾಗಲೂ ಕೇರಳ ಡಿಶಲ್ಲಿ ತುಂಬಾನೇ, ಅವ್ರು ಎಷ್ಟಾದ್ರು ಕೇರಳದಲ್ಲಿ ಹುಟ್ಟು ಬೆಳೆದವರು, ಅದಕ್ಕೆ ಕೇರಳದ ಬಗ್ಗೆ ತುಂಬಾನೇ ಖುಷಿಯಾಗಿ ಪ್ರೌಡ್ ಏನ್ ಹೇಳಿದ್ರು ಕೇರಳದ ಬಗ್ಗೆ ಹೇಳುವಾಗ ಅಮ್ಮ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ರು. ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಅವರು ತುಂಬಾ ಕೋಪವಾಗಿದ್ದ ಕೇರಳದ ಬಗ್ಗೆ ಕೇಳಿದ್ರೆ ಸಾಕು ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ರು. ಅದು ತುಂಬಾ ಖುಷಿಯಿಂದ ಕೇರಳ ಅಂದ್ರೆ ಅವ್ರ ತವ್ರ ಮನೆ ಅಲ್ವಾ, ಹಾಗಾಗಿ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ನಮ್ಮೂರಲ್ಲಿ ಹೀಗೆ, ನಾವು ಹೇಗೆ ನಮ್ಮ ಊರ ಬಗ್ಗೆ ಹೇಳ್ತೀವೋ ನನ್ನ ತಾಯಿ ಕೂಡ ತುಂಬಾ ಅವ್ರ ಊರ ಬಗ್ಗೆ ಹೇಳ್ತಾ ಇದ್ರು, ಕೇರಳದ ಬಗ್ಗೆ. ನನ್ನ ಅಮ್ಮ ಇಲ್ಲ ಇವಾಗ, ಬಟ್ ಪ್ರತಿ ಕ್ಷಣ ನಮ್ಮಮ್ಮನ ನೆನೆಸದೇ ಇರುವಂತ ಸಮಯ ಇಲ್ಲ. ನಾನು ಪ್ರತಿ ಕ್ಷಣ ನೆನೆಸ್ತೀನಿ ನಮ್ಮಮ್ಮನ. ಪ್ರತಿಯೊಂದು ಪಾತ್ರೆ ಹಿಡಿದು ಕುಕ್ಕರ್ ಹಿಡಿದು ಎಲ್ಲ ನನ್ನ ಅಮ್ಮ ಮುಟ್ಟಿದ್ದು. ನನ್ನ ಅಮ್ಮ ಯೂಸ್ ಮಾಡಿರೋಂಥ ಥಿಂಗ್ಸ್ಗಳಿದೆಲ್ಲ. ಬಟ್ ಸ್ವಲ್ಪ ಐಟಮ್ಸ್ಗಳೆಲ್ಲ ಹೊಸದು ಬಂದಿದೆ, ಬಟ್ ಅದೆಲ್ಲ ನನ್ನ ಗೆಳತಿದ್ದು. ನನ್ನ ಗೆಳತಿ ಗಿಫ್ಟ್ ಅಂತ ಹೇಳ್ಬೋದು. ಅದೆಲ್ಲ ಸುಮಾರು ಗೆಳತಿ ಗಿಫ್ಟ್ ಇದೆ. ಬಟ್ ಇವಾಗ ನನ್ನ ಯೂಸ್ ಮಾಡ್ತಿರೋದಿಲ್ಲ ನನ್ನ ಅಮ್ಮನ. ಆಲ್ಮೋಸ್ಟ್ ನಾನು ಇನ್ನೂ ಹೊಸದಾಗಿ ಏನು ಪರ್ಚೇಸ್ ಮಾಡಲ್ಲ, ಇರೋದನ್ನೇ ನಾನು ಮಾಡ್ಕೊಂಡು ಹೋದ್ರೆ ಸಾಕು, ಅದನ್ನೇ ಸೆಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ನನ್ನ ಒಂದು ಬಿಸಿ ಶೆಡ್ಯೂಲಲ್ಲಿ. ನಾನು ಇವಾಗ ಇದರಲ್ಲಿ ಕೊತ್ತು ಪುಡಿ ಹಾಕ್ತಿದ್ವಿ. ನಾವು ಎಷ್ಟು ಬೇಕಾದ್ರೂ ಹಾಕ್ಬೋದು, ನಮ್ಮಲ್ಲಿ ನಾವು ಖಾರ ಎಷ್ಟು ಯೂಸ್ ಮಾಡ್ತೀವೋ ಅದ್ರ ಮೇಲೆ ಇರುತ್ತೆ. ಹಾಗಾಗಿ ನಾವು ಕೊತ್ತು ಪುಡಿ ನಾನು ಇದಕ್ಕೊಂದು 3 ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದ್ರೆ ನನ್ನ ಮಗನಿಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ಇದರಲ್ಲಿ, ಹಾಗಾಗಿ ನಾನು 3 ಸ್ಪೂನ್ನ ಕೊತ್ತು ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹಾಗೆ ಇಡ್ತೀನಿ ಇದನ್ನ. ಏನಕ್ಕಪ್ಪ ಅಂದ್ರೆ ನಾನು ಸಂಜೆ ಊಟಕ್ಕೆ ನಾನು ಸಂಜೆ ಊಟ ಮಾಡ್ತೀನಲ್ಲ, ಆ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡಿಕೊಂಡು ನಾನು ವೈಟ್ ರೈಸ್ ತಿಂತೀನಿ. ನನಗೆ ಬಹಳ ಇಷ್ಟ ಇದು, ಹಾಗಾಗಿ ನಾನು ಇದನ್ನ ಎತ್ತಿಡ್ತಾ ಇದ್ದೀನಿ. ಕಡಲೆಕಾಳನ್ನ ನಾವು ಸಾರು ಮಾಡಿ ಕೂಡ ಯೂಸ್ ಮಾಡ್ತೀವಿ ಕುಟ್ಟುಗೆ ಜಾಸ್ತಿ. ವಾವ್, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಇದ್ರ ಫ್ಲೇವರೇ ಬೆಳ್ಳುಳ್ಳಿ, ಕರಿಬೇವು ಹಾಗೆ ಜೀರಿಗೆ, ಆ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಒಂದು ಸ್ವಲ್ಪ ಅದು ಒಂಚೂರು ಈರುಳ್ಳಿ ಎಲ್ಲ ಒಂಚೂರು ಫ್ರೈ ಆಗಬೇಕು. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡಿದ್ದೀನಿ, ತುಂಬ ಬೇಡ ಅಂತ ಹೇಳಿ ಅಷ್ಟೇನೆ. ಓಕೆ, ನಮ್ಮ ಕಡಲೆಕಾಳು ಕೂಡ ಬೆಂದಿದೆ. ನಾನು ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಕಡಲೆಕಾಳು. ಓಕೆ, ಇದು ತುಂಬ ನೀರು ಹಾಕಲ್ಲ, ಇಷ್ಟು ಇದರಲ್ಲಿ ಈ ಪುಟ್ಟಿಗೆ ನಮ್ಗೆ ಇಷ್ಟು ಸಾಕಾಗುತ್ತೆ. ಮತ್ತು ನಮ್ಮನೇಲಿ ನಾವಿರೋದೇ 4 ಜನ ಆದ್ದರಿಂದ ನಮ್ಗೆ ಇಷ್ಟು ಕ್ವಾಂಟಿಟಿ ಸಾಕು. ಇದರಲ್ಲೇ ನಮ್ಗೆ ತುಂಬ ಒಯ್ಯುತ್ತೆ. ಇನ್ನು ನಾನು ಸಾಲ್ಟ್ ಹಾಕಿಲ್ಲ, ಸಾಲ್ಟನ್ನು ಹಾಕಬೇಕಾಗುತ್ತೆ ನಾನು ಇವಾಗ. ನಾನು ಕಡಲೆಕಾಳು ಕೂಡ ಇನ್ನೂ ಸಾಲ್ಟ್ ಹಾಕಿರಲಿಲ್ಲ, ನಾನು ಇವಾಗಲೇ ಹಾಕ್ತಾ ಇದ್ದೀನಿ. 2 ಸೇರಿಬಿಟ್ಟು ಇನ್ನು ಚೆನ್ನಾಗಿ ಅದು ಕುದಿಬೇಕು. ಒಂದು 10 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ರೆ ನಮ್ಮ ಕಡಲೆಕರಿ ರೆಡಿ ಆಗುತ್ತೆ. ಕೊತ್ತು ಪುಡಿ ಹಾಕ್ಬಿಟ್ಟು ಮಾಡಿರೋದು. ನೆಕ್ಸ್ಟ್ ನಾನು ಇವಾಗ ಪುಟ್ಟು ಮಾಡ್ತೀನಿ. ನಮ್ಮ ಕಡಲೆಕಾಳು ಕರಿ ರೆಡಿ ಆಗ್ತಾ ಇದೆ. ಈಗ ನಾನು ಕಾಯಿ ತುರ್ಕೋಬೇಕು. ಇದು ನಾನು ದೊಡ್ಡಮ್ಮ ತಂದು ಕೊಟ್ಟಿರೋದು ನನಗೆ. ಇದು ನಾವು ಕಾಯಿ ತುರಿಯೋದು. ನಾವು ಜಾಸ್ತಿ ಕಾಯಿನ ಯೂಸ್ ಮಾಡ್ತೀವಿ ಅಡುಗೆಲೆಲ್ಲ, ಹಾಗಾಗಿ ನಾವು ತುಂಬ ಕಾಯಿನ ತುರಿಬೇಕಾಗುತ್ತೆ. ಹಾಗಾಗಿ ನನ್ನ ಚಿಕ್ಕಮಗೊಂದು ತುಂಬ ಈಸಿಯಾಗಿ ಮಾಡೋಂಥ ಒಂದು ಮೆಥಡ್ನು ಹೇಳ್ಕೊಟ್ಟಿದ್ದಾರೆ ಕಾಯಿನ ಹೇಗೆ ತುರಿಬೇಕು ಅಂತ. ಬಟ್ ನಾವು ಪುಟ್ಟು ಆಗಲಿ ಇವಾಗ ನಾವು ಕರಿಗೆಲ್ಲ ಕಾಯಿ ತುರಿ ಯೂಸ್ ಮಾಡಬೇಕು. ಹಾಗಾಗಿ ಈ ತುರಿದ್ರೇನೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ಅಂತ ನಾವು ಈ ಥರನೇ ತುರಿಬೇಕಾಗುತ್ತೆ. ಇವತ್ತು ಮಾಡ್ತಿರೋ ನನ್ನ ಪುಟ್ಟುಗೆ ಒಂದು ದೊಡ್ಡ ಕಾಯಿ ಫುಲ್ ಬೇಕಾಗುತ್ತೆ ನಮಗೆ. ಓಕೆ, ನಮ್ಮ ಕರಿ ಚೆನ್ನಾಗಿ ಕುಡ್ತಾ ಇದೆ. ಇನ್ನೇನಿದಾಯಿತು. ಇದು ಸ್ವಲ್ಪ ನಾವು ಕಾಯಿ ತುರಿ ಮಾಡಬೇಕು. ನಾವು ಕಾಯಿ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಕಾಯಿ ಎಲ್ಲರಿಗೂ ಇಷ್ಟ, ಹಾಗಾಗಿ ನಾವು ತುಂಬ ಕಾಯಿನೇ ಹಾಕ್ತೀವಿ. ಏನೇನು ಫುಲ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಚೆನ್ನಾಗಿ ಕೂದ್ಬಿಟ್ರೆ ಆಯಿತು. ಇನ್ನು ನಾನು ಪುಟ್ಟು ಪುಡಿ ರೆಡಿ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಕಲಿಸ್ಕೋಬೇಕು. ಒಂದು ಸ್ವಲ್ಪ ನೀರಲ್ಲಿ ಸ್ವಲ್ಪ ಅದನ್ನು ತೋರಿಸ್ತೀನಿ ನಿಮಗೆ. ನಮ್ಮ ಕಡಲೆ ಕರಿ ರೆಡಿ ಇದೆ.
ನೋಡ್ತಾ ಇದ್ದೀರಲ್ಲ, ಇದು ಪುಟ್ಟು ಪುಡಿ ಆಲ್ರೆಡಿ ಕಲಸಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಕೈಗೆ ಈ ಥರ ಮುಟ್ಟಿದ್ರೆ ಈ ಥರ ಆಗಬೇಕು ಗಟ್ಟಿ. ಆ ಥರ ಸ್ವಲ್ಪ ನೀರಲ್ಲಿ ಇದನ್ನು ಈ ಥರ ನೀಟಾಗಿ ಕಲಿಸ್ಬೇಕು. ಕಲಿಸಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ಥರ ಅಂಟಿದ್ರೆ ನಮ್ಮ ಪುಟ್ಟು ಪೌಡರ್ ರೆಡಿ ಆಗಿದೆ ಅಂತ ಹೇಳಿ ಮಾಡೋದಕ್ಕೆ. ನಾನು ಆಲ್ರೆಡಿ ಫಸ್ಟ್ ನಾನು ವೈಟ್ ಕಲರ್ ರೆಕ್ಸಿ ಮಾಡ್ತಾಯಿದ್ದೀನಿ, ಆಮೇಲೆ ನಾನು ರಾಗಿ ಹಿಟ್ಟಿದ್ದು ಮಾಡ್ತೀನಿ. ಫಸ್ಟ್ ಇದನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ನಾನು ನಿಮಗೆಲ್ಲ ಹೇಳಬೇಕು, ಇಲ್ಲಿ ಆಲ್ರೆಡಿ ನಾನು ಪುಟ್ಟು ಈ ಪಾತ್ರೆಯಲ್ಲಿ ನೀರನ್ನು ಹಾಕಿದ್ದೀನಿ, ಸ್ವಲ್ಪ ನೀರನ್ನು, ಅದು ಹವೆಯಲ್ಲಿ ಬೇಯಬೇಕು. ಇದು ಪುಟ್ಟು ಗುಟ್ಟಿ ಅಂದರೆ ಇದು ಕಾಣ್ತಾ ಇದೆಯಲ್ಲ ನಿಮಗೆಲ್ಲ, ಇದೇ ಪುಟ್ಟು ಗುಟ್ಟಿ. ನಾನು ಇದ್ರ ಪುಟ್ಟು ಮಾಡ್ತಾ ಇರೋದು. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಏನಪ್ಪ ಅಂದರೆ ಇದು ನನ್ನ ತಾಯಿ ನೆನಪಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ. ನನ್ನ ತಾಯಿ ಯೂಸ್ ಮಾಡಿರುವಂಥ ಒಂದು ಪುಟ್ಟು ಗುಟ್ಟಿ. ಇದು ಸುಮಾರು ಒಂದು 35 ವರ್ಷ ಆಗಿರ್ಬೋದು. ನಮ್ಮಮ್ಮ ಇದನ್ನ ಕೇರಳದಿಂದ ನಮ್ಮಮ್ಮಗೆ ಅವ್ರ ತಂದೆ ಕೊಟ್ಟಿದ್ದಂತೆ. ಹಾಗಾಗಿ ನಮ್ಮಮ್ಮ ಎಷ್ಟೊಂದು ವೆರೈಟೀಸ್ ಪುಟ್ಟು ಗುಟ್ಟಿ ಬಂದಿದೆ ಇವಾಗ. ಈ ತರ ಪುಟ್ಟು ಮಾಡೋದಕ್ಕೋಸ್ಕರ ನಮ್ಮಮ್ಮಗೆ ಯಾವತ್ತೂ ಇಷ್ಟ ಆಗಲಿಲ್ಲ. ನಮ್ಮಮ್ಮ ಯಾವಾಗಲೂ ಇದರಲ್ಲೇ ಮಾಡ್ಕೊಡ್ತಾ ಇದ್ರು. ಹಾಗಾಗಿ ನನಗೂ ಕೂಡ ಇದೇ ಇಷ್ಟ. ಇವಾಗ ಹೊಸದು ಬಂದಿದೆ ತಗೋಬೇಕು ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಇದರಲ್ಲಿ ಮಾಡಿದ್ರೆ ನನ್ನ ತಾಯಿ ಪ್ರೀತಿ, ನನ್ನ ಒಂದು ತಾಯಿಯ ಒಂದು ಸೆಂಟಿಮೆಂಟ್ ನನಗೆ ಇದ್ದೇ ಇರುತ್ತೆ ಅಂತೇಳಿ ನಾನು ಇದರಲ್ಲೇ ಮಾಡ್ತೀನಿ ಯಾವಾಗಲೂ. ತುಂಬಾ ಹಳೇದಾಗಿದೆ, ಬಟ್ ತುಂಬಾ ಆಂಟಿಕ್ ಪೀಸ್ ಇದೆ, ನನ್ನ ತಾಯಿ ಯೂಸ್ ಮಾಡಿರೋಂಥದ್ದು. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದರಲ್ಲಿ ಪುಟ್ಟುವಲ್ಲಿ ನಮ್ಮ ತೆಂಗಿನಕಾಯಿ ಚಿಪ್ಪಲ್ಲಿ ಕೂಡ ಪುಟ್ಟು ಮಾಡ್ತಾರೆ. ಈ ತರ ಕೊಳವೆಯಲ್ಲಿ ಮೇಲ್ಗಡೆ ತೆಂಗಿನಕಾಯಿ ಚಿಪ್ಪಲ್ಲಿ ಕಾಯಿ ತುರಿನೆಲ್ಲ ಹಾಕ್ಬಿಟ್ಟು ಅದನ್ನು ಪುಟ್ಟು ಮಾಡಿ ಮತ್ತೆ ಕಾಯಿ ತುರಿ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ವೆರೈಟೀಸ್ ಆಫ್ ಪುಟ್ಟು ಪಾತ್ರೆಗಳು ಬಂದಿದೆ, ಪಾತ್ರೆಗಳೆಲ್ಲ ಇವಾಗ ತುಂಬಾ ಜನ ಅದನ್ನ ಯೂಸ್ ಮಾಡ್ತಾರೆ. ಬಟ್ ನಾನು ಇನ್ನೂ ಅದನ್ನ ಯೂಸ್ ಮಾಡಿಲ್ಲ. ನನ್ನ ಚಿಕ್ಕಮ್ಮ ಯೂಸ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲೆಲ್ಲ. ನನ್ನ ನೋಡಿದೆ, ನನ್ನ ಚಿಕ್ಕಮ್ಮನ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಇಲ್ಲಿ ತಗೊಂಡಿಲ್ಲ, ಬಟ್ ನಾನು ಸದ್ಯಕ್ಕಂತರೂ ಇದರಲ್ಲೇ ಮಾಡ್ತಾ ಇದ್ದೀನಿ. ಸುಮಾರು ವರ್ಷ ಇದರಲ್ಲೇ ಮಾಡ್ತೀನಿ ಅಂತ ಅನ್ಕೋತೀನಿ. ಮುಂದೆ ನೋಡೋಣ, ಆ ಥರ ಏನಾದ್ರು ಹೊಸ ಪಾತ್ರೆಗಳು ಬಂದರೆ ನಾನು ಖಂಡಿತ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ನಾನು ಆಲ್ರೆಡಿ ಕೀಟನ್ನ ಕಲಿಸ್ಕೊಂಡಿದ್ದೀನಿ. ಇನ್ನೇ ನಾನು ಇದನ್ನ ಮಾಡ್ಕೋಬೇಕಷ್ಟೇನೆ. ನಿಲ್ತು ಮನೆ. ಓಕೆ, ನಮ್ಮ ಹಿಟ್ಟು ಕೂಡ ನೆಂದಿದೆ. ಇನ್ನು ನಾನು ಪುಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಇದರಲ್ಲೊಂದು ಬಿಲ್ಲೆ ಇರುತ್ತೆ, ಈ ಬಿಲ್ಲೆನ ನಾವು ಇದರಲ್ಲಿ ಒಳಗಡೆ ಹಾಕೋಬೇಕು. ಆಮೇಲೆ ನಾವು ಕಾಯಿ ತುರಿ ಹಾಕೋತೀವಿ ಫಸ್ಟು. ನೀವು ಕಾಯಿ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು, ಇದರಲ್ಲಿ ಎಷ್ಟು ಕಾಯಿ ತಿಂತೀರೋ ಹಾಗೆ. ಇವಾಗ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ನೆಂದಿದೆ. ನಾನು ಇದರಲ್ಲಿ ಇವಾಗ 2 ಪೀಸಸ್ ಅಷ್ಟೇ ಮಾಡ್ತೀನಿ. ಹಾಗಾಗಿ ನಾನು 2 ಪಾರ್ಟ್ಸ್ ಅಷ್ಟೇ ಮಾಡ್ತೀನಿ. ಮತ್ತೆ ನಾನು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಈ ಪೌಡರ್ನ ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ನಾವು ಕಾಯಿ ತುರಿನ ಮೇಲ್ಗಡೆ ಹಾಕಬೇಕು. ನಾವು ಇದರಲ್ಲಿ ಎಷ್ಟು ಪೀಸ್ ಬೇಕಾದ್ರೂ ಮಾಡ್ಕೋಬೋದು. ನಾವು ಚಿಕ್ಕವರಿದ್ದಾಗ ಅಮ್ಮ ನಮಗೆ 3 ಪೀಸ್ ಮಾಡ್ತಿದ್ರು, ಯಾಕಂದ್ರೆ ತುಂಬ ಕ್ವಾಂಟಿಟಿ ಕಡಿಮೆ ತಿಂತಾ ಇದ್ವಿ ಅಂತ 3 ಪೀಸ್ ಆಗ್ತಾ ಇತ್ತು. ಬಟ್ ಇವಾಗ 2 ಪೀಸಸ್ ಸಾಕು. ನನ್ನ ಮಕ್ಕಳು ದೊಡ್ಡದಾಗಿದ್ದಾರೆ, ಹಾಗಾಗಿ ನಮ್ಗೆ 2 ಪೀಸ್ ಆದರೆ ಸಾಕಾಗುತ್ತೆ. ಅದಕ್ಕೆ ಕೆಲಸನೂ ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ನಾನು ಇವಾಗ ಇದನ್ನ ಇಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಈ ಥರ ಚುಂಕಿ ಇರುತ್ತೆ, ಇದನ್ನ ಮುಚ್ತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ಒಳ್ಳೆ ಹವೆಯಲ್ಲಿ ಇದು ಬೆಂದ್ಬಿಟ್ರೆ, ಇದು ಒಳಗಡೆ ಹೋಲ್ ಇದೆ ಮೇಲೆ, ಆ ಹೋಲಲ್ಲಿ ಹೊಗೆ ಬರುತ್ತೆ. ನಮ್ಗೆ ಬೆಂದಿದೆ ಅಂತ ಒಂದು 5 to 10 ಮಿನಿಟ್ಸಲ್ಲಿ ನಮ್ಮ ಪುಟ್ಟು ರೆಡಿ ಆಗುತ್ತೆ. ಪುಟ್ಟು ರೆಡಿ ಆದಮೇಲೆ ನಾನು ನಿಮಗೆ ಮತ್ತೆ ರಾಗಿದೊಂದು ಮಾಡಿಬಿಟ್ಟು ತೋರಿಸ್ತೀನಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ ಅಂತ ಅನ್ಕೋತೀನಿ. ಅಕ್ಕಿ ಪುಟ್ಟು ರೆಡಿ ಆಗಿದೆ. ಇನ್ನು ನಾನು ಸೆಕೆಂಡು ರಾಗಿದೊಂದು ಮಾಡಿಬಿಡ್ತೀನಿ. ಓಕೆ, ನಮ್ಮ ರಾಗಿ ಪುಟ್ಟು ಕೂಡ ರೆಡಿ ಆಗಿದೆ. ಆಯ್ತು, ಒಂದು ಪುಟ್ಟು ಮಾಡಿದ್ದು ನಿಂತು ಮಾಡಿ ಫೋಟೋ ತಗೊಂಡು ಮೇಡಮ್. ಓಕೆ, ನಮ್ಮ ಪುಟ್ಟು ರೆಡಿ ಆಗಿದೆ. ನಮ್ಮ ಅಣ್ಣನ್ ಕೂಡ ತುಂಬಾ ಹಸುವಾಗಿದೆ. ಅಣ್ಣನ್ ಫಸ್ಟ್ ಕೊಡ್ತಾ ಇದ್ದೀನಿ. ನಮ್ಮ ಕಡಲೆಕರಿ, ರಾಗಿ ಪುಟ್ಟು ಮತ್ತೆ ವೈಟ್ ರೈಸ್ ಪುಟ್ಟು ರೆಡಿ ಆಗಿದೆ. ಅಣ್ಣನ್ ಸ್ವಲ್ಪ ಸಕ್ಕರೆ ಬೇಕು, ಬಾಳೆಹಣ್ಣು ಇರಲಿಲ್ಲ ಇವತ್ತು, ಹಾಗಾಗಿ ಬಾಳೆಹಣ್ಣು ತರಕ್ಕಾಗಲಿಲ್ಲ. ಅಣ್ಣ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತಾರೆ ಪುಟ್ಟು ಜೊತೆಗೆ, ತುಂಬಾ ಚೆನ್ನಾಗಿರುತ್ತೆ. ಅವ್ರವ್ರ ಇಷ್ಟ ಅದು. ನಾನು ಕೂಡ ಸಕ್ಕರೆ ಮತ್ತು ಬಾಳೆಹಣ್ಣೆಲ್ಲ ಯೂಸ್ ಮಾಡ್ತೀನಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಪುಟ್ಟು ಕಡ್ಲ ಮತ್ತೆ ಸಕ್ಕರೆ. ಬನ್ನಿ, ಅಣ್ಣ ಕೊಡ್ತಾ ಇದ್ದೀನಿ.
ಅಣ್ಣನ್ ತುಂಬಾ ಹಸುವಾಗಿದೆ. ಅಣ್ಣ ಬೆಳಗಿಂದ ಹೇಳ್ತಾ ಇದ್ರು, ಗೋಪಣ್ಣ ಪುಟ್ಟು ಇಷ್ಟನಾ ನಿನಗೆ? ಇಷ್ಟನಾ? ಓಕೆ, ಸ್ಟಾರ್ಟ್ ಮಾಡಿ. ನೋಡಿದ್ರಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತು. ಇನ್ನು ನನ್ನ ಕ್ಲಾಸಿಗೆ ಹೊರಡ್ಬೇಕು. ಆಲ್ಮೋಸ್ಟ್ ನನ್ನ ಕಿಚನ್ ಕೆಲಸ ಎಲ್ಲ ಮುಗಿದಿದೆ. ಇನ್ನು ಮಧ್ಯಾಹ್ನದ ಲಂಚ್ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಅಡಿಗೆ ಮಾಡ್ತೀನಿ. ಬಟ್ ಇವಾಗ ಅಣ್ಣ ಟಿಫನ್ ಮಾಡ್ತಿದ್ರೆ ನನ್ನ ಮಗನಿಗೂ ಕೂಡ ಟಿಫನ್ ಕೊಟ್ಬಿಟ್ಟು ನಾನು ಕ್ಲಾಸಿಗೆ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮಗೆ, ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.